ಊರಿನಲ್ಲಿ ಮೆಣಸಿನ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ನಿವಾಸಿಗಳು. ಯಾಕಂತ ಹೇಳಿದ್ರೆ ಬಹಳ ಆ, ಹಿಂದೆ ಈ ಸೌಜನ್ಯನ ಮೃತಪಟ್ಟಂತ ಸಂದರ್ಭದಲ್ಲಿ ನಮಗೆ ತಿಳಿದಂತ ಹುಡುಗರು ಮಕ್ಕಳು ಒಂದು 3 ಜನರ ಹೆಸರನ್ನು ಅವರು ಮಾಡಿದರು. ಆ 3 ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ, ಎಲ್ಲಾ ರೀತಿಯ ತನಿಖೆಯಾಗಿ ಕಡೆಗೆ CBI ಇಂದ ಕ್ಲೀನ್ ಚೀಟಿಯಾಗಿ ಅವರು ಇದಾಗಿದ್ದಾರೆ. ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತೇಳಿ ಅವರು ಕಂಪ್ಲೀಟ್ ಇದಾಗಿ ಇದರಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸುವವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು ಅದೊಂದು ಪಾಪ. ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ. ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಹೇಳುವ ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು. ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು SITಗೆ ದೂರನ್ನು ನೀಡಿದ್ದೇವೆ. SIT ಸರಿಯಾದ ರೀತಿಯಲ್ಲಿ ದೂರನ್ನು ಸ್ವೀಕರಿಸಿದ್ದಾರೆ. ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ, ನಾವು ನ್ಯಾಯವಾಗಿ ಅದನ್ನು ವಿಚಾರಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ತಿಳಿಸಿದ್ದಾರೆ, SIT ಆಫೀಸರ್. ಕುಸುಮಾವತಿ ಸೌಜನ್ಯಳ ತಾಯಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವರನ್ನ 3 ಜನ ಹಾ. ಆ ರೀತಿ ಮೆನ್ಷನ್ ಮಾಡಿ ಹೌದು, ಅದೆಲ್ಲವನ್ನು ಅದರಲ್ಲಿ ಮೆನ್ಷನ್ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆ 3 ಹುಡುಗರದು ನಮ್ಮ ಊರಿನವರೇ ಆದ ಕಾರಣ ಸಣ್ಣದರಲ್ಲೇ ಗೊತ್ತಿದೆ. ಹಾಗಂತ ಹೇಳಿದ್ರೆ ಕುಸುಮಾವತಿ ಅವರು ಕೂಡ ನಾವು ಸಣ್ಣದರಲ್ಲೆಲ್ಲ ನೋಡುವವರು, ನಾವು ಅದರಲ್ಲೇ ಚಿಕ್ಕದಿಂದ ಅವರನ್ನೆಲ್ಲ ಅದೇ ಊರಲ್ಲಿ ಬೆಳೆದವರು ತಾನೆ ಅವರು, ಅದೇ ಗ್ರಾಮದವರೇ ತಾನೆ, ಅಲ್ಲಿ ಅದೇ ದೇವಳದ ಸಂಬಂಧಪಟ್ಟಂತಹ ಏರಿಯಾದಲ್ಲಿ ಇರುವವರು, ಅಲ್ಲೇ ಜಾಗ ಇರುವುದು, ಅಲ್ಲೇ ಬೆಳೆದವರು, ಅಲ್ಲೇ ದುಡಿದವರು, ಅಲ್ಲೇ ಇರುವವರು. ಅವರು ಏನು ನಮಗೇನು ತಿಳಿಯದಂತ ಜನಗಳಲ್ಲ. ಯಾಕೆ ಈ ರೀತಿ ಅದರ ಬಗ್ಗೆ ನಮಗೂ ಅರಿವು ಬರ್ತಾ ಇಲ್ಲ, ಯಾವುದಕ್ಕೋಸ್ಕರ, ಯಾವ ರೀತಿಯ ಅದು ಉದ್ದೇಶ ಏನು ಎಂಬುದು, ಅಥವಾ ಅದರ ಹಿಂದ್ಗಡೆ ಇರುವ ಉದ್ದೇಶ ಏನು ಎಂಬುದು, ಅದನ್ನು ಸೂಕ್ತವಾಗಿ SIT ಅವರೇ ಅದನ್ನು ತನಿಖೆ ಮಾಡಿ ವಿವರವನ್ನು ಸಲ್ಲಿಸಲಿ ಅಂತ ಹೇಳುವುದೇ ನಾನು ನನ್ನ ಜೊತೆಯಲ್ಲಿರುವಂತ ನಮ್ಮ ಗ್ರಾಮಸ್ಥರೆಲ್ಲರದು ಕೋರಿಕೆಯಾಗಿ ಆಗಿದೆ. ಹೌದು, ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಈಗ ಆಕೆಯ ಗಂಡವೇ ತೀರ್ಕೊಂಡಿರು, ಸೌಜನ್ಯನ ಗಂಡ ಅನಾರೋಗ್ಯ ಏನೋ ಹುಷಾರಿಲ್ಲದಂತ ಕಾರಣದಿಂದ ಕ್ರಮೇಣ ಜನ ಹಾಸ್ಪಿಟ್ಲು ಅಥವಾ ಚಿಕಿತ್ಸೆ ಮಾಡ್ಕೊಂಡಿದ್ದು. ಆದ್ರೆ ಈಗ ಅದು ಹೇಳುವುದೇನೋ ಯಾರೋ ಏನೋ ಸ್ಲೋ ಮಾತ್ರೆಯನ್ನು ಕೊಟ್ಟಿರ್ಬೋದು, ಯಾವುದೋ ಔಷಧಿಯಿಂದ ಇರ್ಬೋದು, ಏನೋ ಮಾಡಿ ಅದನ್ನು ಕೊಂದಿರ್ಬೋದು ಅನ್ನೋದನ್ನು ಇನ್ನೊಂದು ರೀತಿಯ ಜನಗಳಲ್ಲಿ ಸಿಂಪತ್ತಿ ಭರಿಸುವ ಎಂಬ ಒಂದು ಉದ್ದೇಶವೂ ಆಗಿರಬಹುದು ಏನೋ ಆ ರೀತಿಯಲ್ಲಿ. ಹೌದು, ಸೈನ್ ಹಾಕಿ ಕೊಟ್ಟರು, ನಮ್ಮ ಕೈಯಲ್ಲಿ ಇದೆ, ಅದನ್ನು ರಿಸೀವ್ ಮಾಡಿದ್ದಾರೆ, ಅದಕ್ಕೆ ದಾಖಲೆ ನಮ್ಮ ಕೈಯಲ್ಲಿದೆ. ಊರಿನಲ್ಲಿ ಮೆಣಸಿನ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ನಿವಾಸಿಗಳು. ಯಾಕಂತ ಹೇಳಿದ್ರೆ ಬಹಳ ಹಿಂದೆ ಈ ಸೌಜನ್ಯನ ಮೃತಪಟ್ಟಂತ ಸಂದರ್ಭದಲ್ಲಿ ನಮಗೆ ತಿಳಿದಂತ ಹುಡುಗರು ಮಕ್ಕಳು ಒಂದು 3 ಜನರ ಹೆಸರನ್ನು ಅವರು ಮಾಡಿದರು. ಆ 3 ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ, ಎಲ್ಲಾ ರೀತಿಯ ತನಿಖೆಯಾಗಿ ಕಡೆಗೆ CBI ಇಂದ ಕ್ಲೀನ್ ಚೀಟಿಯಾಗಿ ಅವರು ಇದಾಗಿದ್ದಾರೆ. ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತೇಳಿ ಅವರು ಕಂಪ್ಲೀಟ್ ಇದಾಗಿ ಇದರಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸುವವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು ಅದೊಂದು ಪಾಪ. ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ. ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಹೇಳುವ ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರೇನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು. ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು SITಗೆ ದೂರನ್ನು ನೀಡಿದ್ದೇವೆ. SIT ಸರಿಯಾದ ರೀತಿಯಲ್ಲಿ ದೂರನ್ನು ಸ್ವೀಕರಿಸಿದ್ದಾರೆ, ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ, ನಾವು ನ್ಯಾಯವಾಗಿ ಅದನ್ನು ವಿಚಾರಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ತಿಳಿಸಿದ್ದಾರೆ, SIT ಆಫೀಸರ್.
ಕುಸುಮಾವತಿ ಯಾರು? ಕುಸುಮಾವತಿ ಸೌಜನ್ಯಳ ತಾಯಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವರನ್ನ 3 ಜನ ಹಾ, ಆ ರೀತಿ ಮೆನ್ಷನ್ ಮಾಡಿ. ಹೌದು ಹೌದು, ಅದೆಲ್ಲವನ್ನು ಅದರಲ್ಲಿ ಮೆನ್ಷನ್ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆ ಆ 3 ಹುಡುಗರದು ನಮ್ಮ ಊರಿನವರೇ ಆದ ಕಾರಣ ಸಣ್ಣದರಲ್ಲೇ ಗೊತ್ತಿದೆ. ಹಾಗಂತ ಹೇಳಿದ್ರೆ ಕುಸುಮಾವತಿ ಅವರು ಕೂಡ ನಾವು ಸಣ್ಣದರಲ್ಲೆಲ್ಲ ನೋಡುವವರು, ನಾವು ಅದರಲ್ಲೇ ಚಿಕ್ಕದಿಂದ ಅವರನ್ನೆಲ್ಲ ಅದೇ ಊರಲ್ಲಿ ಬೆಳೆದವರು ತಾನೆ ಅವರು, ಅದೇ ಗ್ರಾಮದವರೇ ತಾನೆ, ಅಲ್ಲಿ ಅದೇ ದೇವಳದ ಸಂಬಂಧಪಟ್ಟಂತಹ ಏರಿಯಾದಲ್ಲಿ ಇರುವವರು, ಅಲ್ಲೇ ಜಾಗ ಇರುವುದು, ಅಲ್ಲೇ ಬೆಳೆದವರು, ಅಲ್ಲೇ ದುಡಿದವರು, ಅಲ್ಲೇ ಇರುವವರು. ಅವರು ಏನು ನಮಗೇನು ತಿಳಿಯದಂತ ಜನಗಳಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅದರ ಬಗ್ಗೆ ನಮಗೂ ಅರಿವು ಬರ್ತಾ ಇಲ್ಲ, ಯಾವುದಕ್ಕೋಸ್ಕರ, ಯಾವ ರೀತಿಯ ಇದು, ಅದು ಉದ್ದೇಶ ಏನು ಎಂಬುದು, ಅಥವಾ ಅದರ ಹಿಂದ್ಗಡೆ ಇರುವ ಉದ್ದೇಶ ಏನು ಎಂಬುದು, ಅದನ್ನು ಸೂಕ್ತವಾಗಿ SIT ಅವರೇ ಅದನ್ನು ತನಿಖೆ ಮಾಡಿ ವಿವರವನ್ನು ಸಲ್ಲಿಸಲಿ ಅಂತ ಹೇಳುವುದೇ ನಾನು ನನ್ನ ಜೊತೆಯಲ್ಲಿರುವಂತ ನಮ್ಮ ಗ್ರಾಮಸ್ಥರೆಲ್ಲರದು ಕೋರಿಕೆಯಾಗಿ ಆಗಿದೆ. ಸ್ಪೆಷಲ್ ಡೇ ಅದು ಹೆಸರು ಇದೆ. ಹ್ಮ್. ಬೇರೆ ಹೆಸರು ಏನಿರ್ಬೋದು? ಏನು? ಹೌದು, ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಈಗ ಆಕೆಯ ಗಂಡವೇ ತೀರ್ಕೊಂಡಿರೋದು, ಸೌಜನ್ಯನ ಗಂಡ. ಏನಾಗಿದೆ? ಅನಾರೋಗ್ಯ, ಏನೋ ಹುಷಾರಿಲ್ಲದಂತ ಕಾರಣದಿಂದ ಕ್ರಮೇಣ ಜನ ಹಾಸ್ಪಿಟ್ಲು ಅಥವಾ ಚಿಕಿತ್ಸೆ ಮಾಡ್ಕೊಂಡಿದ್ದು. ಆದ್ರೆ ಈಗ ಅದು ಹೇಳುವುದೇನೋ ಯಾರೋ ಏನೋ ಸ್ಲೋ ಮಾತ್ರೆಯನ್ನು ಕೊಟ್ಟಿರ್ಬೋದು, ಯಾವುದೋ ಔಷಧಿಯಿಂದ ಇರ್ಬೋದು, ಏನೋ ಮಾಡಿ ಅದನ್ನು ಕೊಂದಿರ್ಬೋದು ಅನ್ನೋದನ್ನು ಇನ್ನೊಂದು ರೀತಿಯ ಜನಗಳಲ್ಲಿ ಸಿಂಪತಿ ಭರಿಸುವ ಎಂಬ ಒಂದು ಉದ್ದೇಶವೂ ಆಗಿರಬಹುದು ಏನೋ ಆ ರೀತಿಯಲ್ಲಿ. ಹೌದು, ಸೈನ್ ಹಾಕಿ ಕೊಟ್ಟರು, ನಮ್ಮ ಕೈಯಲ್ಲಿ ಇದೆ, ಅದನ್ನು ರಿಸೀವ್ ಮಾಡಿದ್ದಾರೆ. ಅದಕ್ಕೆ ದಾಖಲೆ ನಮ್ಮ ಕೈಯಲ್ಲಿದೆ. ಊರಿನಲ್ಲಿ ಮೆನ್ಷನ್ ಅಂತ ಹೇಳಿದ್ರೆ ನಾವು ಧರ್ಮಸ್ಥಳದ ನಿವಾಸಿಗಳು. ಯಾಕಂತ ಹೇಳಿದ್ರೆ ಬಹಳ ಆ, ಹಿಂದೆ ಈ ಸೌಜನ್ಯನ ಮೃತಪಟ್ಟಂತ ಸಂದರ್ಭದಲ್ಲಿ ನಮಗೆ ತಿಳಿದಂತ ಹುಡುಗರು ಮಕ್ಕಳು ಒಂದು 3 ಜನರ ಹೆಸರನ್ನು ಅವರು ಮಾಡಿದ್ರು. ಆ 3 ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ, ಎಲ್ಲಾ ರೀತಿಯ ತನಿಖೆಯಾಗಿ ಕಡೆಗೆ CBI ಇಂದ ಕ್ಲೀನ್ ಚೀಟಿಯಾಗಿ ಅವರು ಇದಾಗಿದ್ದಾರೆ. ಅವರು ಆರೋಪಿಯೂ ಅಲ್ಲ ಅಪರಾಧಿಯೂ ಅಲ್ಲ ಅಂತೇಳಿ ಅವರು ಕಂಪ್ಲೀಟ್ ಇದಾಗಿ ಇದರಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಆದ್ರೆ ಅವರನ್ನು ಈಗ ಪುನಃ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಅವಮಾನಿಸುವುದು, ಅವರು ಹಾಗೆ ಹೀಗೆ ಅಂತ ಹೇಳ್ಕೊಂಡೆಲ್ಲ ಬರುವುದು, ಅದೊಂದು ಪಾಪ ಆ ಹುಡುಗರಿಗೂ, ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳಿದ್ದಾರೆ, ಅವರಿಗೂ ತಾಯಿ ಅಕ್ಕ ತಂಗಿಯಂದಿರಿದ್ದಾರೆ. ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ. ಅದು ನಾವು ತಿಳಿದದ್ದು, ಅದೇ ಊರಿನವರಾದ ಕಾರಣ. ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ, ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ, ಗಂಡನನ್ನು ಯಾರೋ ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಅಂತ ಹೇಳಿ ಮಾತು ಹೇಳಿದ್ದಾರೆ. ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ, ನಾವು ಗ್ರಾಮಸ್ಥರು ಏನು ಸ್ಲೋ ಪಾಯ್ಸನ್ ಕೊಟ್ಟು ಕೊಂದಿದ್ದೇವೆ ಅನ್ನೋದ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣ್ತದೆ. ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ. ಅದರಿಂದ ನಾವು ಅದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು, ಅದರ ಬಗ್ಗೆ ವಿಚಾರಿಸಬೇಕು, ಅದು ಏನಂತೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಅದಕ್ಕೂ ಇದಕ್ಕೂ ಬೇಕಾಗಿ ನಾವು SITಗೆ ದೂರನ್ನು ನೀಡಿದ್ದೇವೆ. SIT ಸರಿಯಾದ ರೀತಿಯಲ್ಲಿ ದೂರನ್ನು ಸ್ವೀಕರಿಸಿದ್ದಾರೆ, ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ, ನಾವು ನ್ಯಾಯವಾಗಿ ಅದನ್ನು ವಿಚಾರಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ತಿಳಿಸಿದ್ದಾರೆ, SIT ಆಫೀಸರ್. ಕುಸುಮಾವತಿ ಯಾರು? ಕುಸುಮಾವತಿ ಸೌಜನ್ಯಳ ತಾಯಿ. ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಅವರನ್ನ 3 ಜನ ಹಾ, ಆ ರೀತಿ ಮೆನ್ಷನ್ ಮಾಡಿ. ಹೌದು ಹೌದು, ಅದೆಲ್ಲವನ್ನು ಅದರಲ್ಲಿ ಮೆನ್ಷನ್ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆ 3 ಹುಡುಗರದು ನಮ್ಮ ಊರಿನವರೇ ಆದ ಕಾರಣ ಸಣ್ಣದರಲ್ಲೇ ಗೊತ್ತಿದೆ. ಹಾಗಂತ ಹೇಳಿದ್ರೆ ಕುಸುಮಾವತಿ ಅವರು ಕೂಡ ನಾವು ಸಣ್ಣದರಲ್ಲೆಲ್ಲ ನೋಡುವವರು, ನಾವು ಅದರಲ್ಲೇ ಚಿಕ್ಕದಿಂದ ಅವರನ್ನೆಲ್ಲ ಅದೇ ಊರಲ್ಲಿ ಬೆಳೆದವರು ತಾನೆ ಅವರು, ಅದೇ ಗ್ರಾಮದವರೇ ತಾನೆ, ಅಲ್ಲಿ ಅದೇ ದೇವಳದ ಸಂಬಂಧಪಟ್ಟಂತಹ ಏರಿಯಾದಲ್ಲಿ ಇರುವವರು, ಅಲ್ಲೇ ಜಾಗ ಇರುವುದು, ಅಲ್ಲೇ ಬೆಳೆದವರು, ಅಲ್ಲೇ ದುಡಿದವರು, ಅಲ್ಲೇ ಇರುವವರು. ಅವರು ಏನು ನಮಗೇನು ತಿಳಿಯದಂತ ಜನಗಳಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಅದರ ಬಗ್ಗೆ ನಮಗೂ ಅರಿವು ಬರ್ತಾ ಇಲ್ಲ, ಯಾವುದಕ್ಕೋಸ್ಕರ, ಯಾವ ರೀತಿಯ ಇದು, ಅದು ಉದ್ದೇಶ ಏನು ಎಂಬುದು, ಅಥವಾ ಅದರ ಹಿಂದ್ಗಡೆ ಇರುವ ಉದ್ದೇಶ ಏನು ಎಂಬುದು, ಅದನ್ನು ಸೂಕ್ತವಾಗಿ SIT ಅವರೇ ಅದನ್ನು ತನಿಖೆ ಮಾಡಿ ವಿವರವನ್ನು ಸಲ್ಲಿಸಲಿ ಅಂತ ಹೇಳುವುದೇ ನಾನು ನನ್ನ ಜೊತೆಯಲ್ಲಿರುವಂತ ನಮ್ಮ ಗ್ರಾಮಸ್ಥರೆಲ್ಲರದು ಕೋರಿಕೆಯಾಗಿ ಆಗಿದೆ. ಸ್ಪೆಷಲ್ ಡೇ ಅದು ಹೆಸರು ಇದೆ. ಹ್ಮ್. ಬೇರೆ ಹೆಸರು ಏನಿರ್ಬೋದು? ಏನು? ಹೌದು, ಈ ಪ್ರಕರಣದಲ್ಲಿ ಅಂತ ಹೇಳಿದ್ರೆ ಈಗ ಆಕೆಯ ಗಂಡವೇ ತೀರ್ಕೊಂಡಿರೋದು, ಸೌಜನ್ಯನ ಗಂಡ. ಏನಾಗಿದೆ? ಅನಾರೋಗ್ಯ, ಏನೋ ಹುಷಾರಿಲ್ಲದಂತ ಕಾರಣದಿಂದ ಕ್ರಮೇಣ ಜನ ಹಾಸ್ಪಿಟ್ಲು ಅಥವಾ ಚಿಕಿತ್ಸೆ ಮಾಡ್ಕೊಂಡಿದ್ದು. ಆದ್ರೆ ಈಗ ಅದು ಹೇಳುವುದೇನೋ ಯಾರೋ ಏನೋ ಸ್ಲೋ ಮಾತ್ರೆಯನ್ನು ಕೊಟ್ಟಿರ್ಬೋದು, ಯಾವುದೋ ಔಷಧಿಯಿಂದ ಇರ್ಬೋದು, ಏನೋ ಮಾಡಿ ಅದನ್ನು ಕೊಂದಿರ್ಬೋದು ಅನ್ನೋದನ್ನು ಇನ್ನೊಂದು ರೀತಿಯ ಜನಗಳಲ್ಲಿ ಸಿಂಪತಿ ಭರಿಸುವ ಎಂಬ ಒಂದು ಉದ್ದೇಶವೂ ಆಗಿರಬಹುದು ಏನೋ ಆ ರೀತಿಯಲ್ಲಿ.
ಹೌದು, ಸೈನ್ ಹಾಕಿ ಕೊಟ್ಟರು. ನಮ್ಮ ಕೈಯಲ್ಲಿ ಇದೆ. ಅದನ್ನು ರಿಸೀವ್ ಮಾಡಿದ್ದಾರೆ. ಅದಕ್ಕೆ ದಾಖಲೆ ನಮ್ಮ ಕೈಯಲ್ಲಿದೆ.